ಈಗ ಒಂದು ಸಣ್ಣ ಇನ್ಫಾರ್ಮೇಷನ್ನ ನೋಡೋಣ. ಸೊ ಈ ಒಂದು ವಿಡಿಯೋ ಇರೋದು ಓನ್ಲಿ ಸೀಡ್ಸ್ ಮೇಲೆ ಅಷ್ಟೇ ಇರುತ್ತೆ. ಸೊ ನನ್ನ ಹತ್ರ ಕೆಲವೊಂದು ವೆಜಿಟೇಬಲ್ ಸೀಡ್ಸ್ ಇದೆ. ಸೊ ಅದು ಯಾವ ಥರ ಕಾಣುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮೇ ಬಿ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಸೀಡ್ಸ್ ಸ್ಪೆಸಿಮೆನ್ ಕೂಡ ಇಡ್ಬೋದು. ಸೊ ಇಲ್ಲಿ ನಾವು ಫಸ್ಟಿಗೆ ನೋಡ್ತಾ ಇರೋದು ಇದನ್ನು ಚಿಲ್ಲಿ ಸೀಡ್ಸ್ ಅಂತ ಕರೀತಾರೆ, ಮೆಣಸಿನಕಾಯಿ ಬೀಜ ಅಂತ ಕರೀತಾರೆ. ಸೊ ಇದು ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಮತ್ತು ಇದರದ್ದು ಐಡೆಂಟಿಫಿಕೇಶನ್ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಸೊ ಎಲ್ಲ ಇಂಡಿವಿಜುವಲ್ ಸೀಡಲ್ಲಿ ಕೂಡ ನೀವು ನೋಡಿರ್ಬೋದು. ಸೊ ಈ ಥರ ಒಂದು ಟಿಪ್ ಥರ ಬಂದಿರುತ್ತೆ. ಸೊ ಇದನ್ನು ಈ ಥರ ನೀವು ನೋಡಿದ್ರೆ ನೀವು ಚಿಲ್ಲಿ ಸೀಡ್ ಅಂತ ಅನ್ಕೋಬಹುದು. ಮತ್ತು ಹಾಗೆಯೇ ಇದೇ ಥರ ಸೇಮ್ ನಿಮಗೆ ಬ್ರಿಂಜಾಲ್ ಸೀಡ್ ಕೂಡ ಕಾಣುತ್ತೆ. ಬಟ್ ಅದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದರೆ ದಪ್ಪ ಇರುತ್ತೆ ಮತ್ತು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ಮತ್ತು ಈ ಒಂದು ಟಿಪ್ಪಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಇವಾಗ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಬ್ರಿಂಜಾಲ್ ಸೀಡ್ ಯಾವ ಥರ ಕಾಣುತ್ತೆ ಹಂಗಂತ. ನೆಕ್ಸ್ಟ್ ಬರೋದು ಇದು ಟೊಮೆಟೊ ಸೀಡ್ಸ್ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ನಾನು ಸ್ವಲ್ಪ ಜೂಮ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಸೀಡ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಿರ್ಬೋದು. ಬಟ್ ಇವು ಸೀಡ್ ಎಲ್ಲ ತುಂಬ ಚಿಕ್ಕದಾಗಿರುತ್ತೆ. ಸೊ ಇದನ್ನು ಬೇಕಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರ್ ಇಮೇಜಸ್ ಸಿಗುತ್ತೆ. ಸೊ ಇದರಲ್ಲಿ ಇಂಡಿವಿಜುವಲ್ ಸೀಡ್ಸ್ ಇದಾವಲ್ಲ ಅದ್ರ ಮೇಲೆ ಒಂಥರ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ನೀವು ಜೂಮ್ ಮಾಡಿ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದು ಇಲ್ಲಿ ವಾಟರ್ಮೆಲನ್ ಸೀಡ್ ಆಗಿರುತ್ತೆ. ಸೊ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಅಂದರೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಇರುತ್ತೆ ಈ ಒಂದು ಸೀಡ್ ಮೇಲೆ, ಮತ್ತು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಹಾಗೇನೆ ಇವಾಗ ನೀವು ಟಿಪ್ಪಲ್ಲಿ ನೋಡಿದಾಗ ಈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಟಿಪ್ಪಲ್ಲಿ ನೀವು ಇದನ್ನು ನೋಡಿಕೊಂಡು ಇದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಸೀಡ್ಸ್ನ ನೋಡಿದರೆ ನಿಮಗೆ ಏನೋ ಇನ್ಸೆಕ್ಟ್ ಥರ ಕಾಣುತ್ತೆ, ಅಂದರೆ ತಿಗಣೆ ಹುಳ ಇರುತ್ತಲ್ಲ ಆ ಥರ ಕಾಣುತ್ತೆ. ಬಟ್ ಇದ್ರದ್ದು ಸೈಜ್ ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ, ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಿರ್ಬೋದು. ಸೊ ನಾನು ನಿಮಗೆ ಬೇಕಿದ್ದರೆ ಈ ಎಲ್ಲ ಸೀಡ್ಸ್ ಒಂದು ಇಮೇಜಸ್ನ ಈ ವಿಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಇದನ್ನು ಮಸ್ಕ್ ಮೆಲನ್ ಸೀಡ್ ಅಂತ ಕರೀತಾರೆ. ಸೊ ಇದು ಒಂಥರ ಸ್ವಲ್ಪ ನೋಡೋಕ್ಕೆ ಕುಕುಂಬರ್ ಸೀಡ್ ಥರನೇ ಕಾಣುತ್ತೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತು ಇವು ಸೀಡ್ ಇದಾವಲ್ಲ ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ. ಬಟ್ ಕುಕುಂಬರ್ ಸೀಡ್ ನಿಮಗೆ ವೈಟ್ ಕಲರಲ್ಲಿ ಕಾಣುತ್ತೆ. ಸೊ ಇದನ್ನು ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಅಂತ ಕರೀತಾರೆ. ಈ ಒಂದು ಸೀಡ್ ನಿಮಗೆ ಎಕ್ಸಾಕ್ಟ್ಲಿ ಯಾವ ಥರ ಕಾಣುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಇದನ್ನು ಬಾಟಲ್ ಗಾರ್ಡ್ ಸೀಡ್ ಅಂತ ಕರೀತಾರೆ. ಸೊ ಈ ಸೀಡ್ ನಿಮಗೆ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ಕಾಣುತ್ತೆ. ಮತ್ತು ಹಾಗೆಯೇ ಇದ್ರದ್ದು ಟಾಪ್ ಮತ್ತು ಬಾಟಮ್ನ ನೀವು ನೋಡ್ಕೋಬಹುದು ಯಾವ ಥರ ಇದು ನೋಡೋಕ್ಕೆ ಕಾಣುತ್ತೆ ಹಂಗಂತ. ಸೊ ಇದರಲ್ಲಿ ಒಂದು ಟಿಪ್ಪಲ್ಲಿ ಔಟ್ಸೈಡ್ ಬಂದಿರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಪಾರ್ಟ್ ಔಟ್ಸೈಡ್ ಬಂದಿರುತ್ತೆ, ಮತ್ತು ಇನ್ನೊಂದು ಕಡೆ ಇನ್ಸೈಡ್ ಹೋಗಿರುತ್ತೆ. ನೆಕ್ಸ್ಟ್ ಬರೋದು ಇಲ್ಲಿ ಪಂಪ್ಕಿನ್ ಸೀಡ್ ಆಗಿರುತ್ತೆ. ಸೊ ಇದು ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡೋಕ್ಕೆ, ಸೊ ರೌಂಡಲ್ಲಿ ಒಂದು ಗೆರೆ ಬಂದಿರುತ್ತೆ. ಸೊ ಈ ಥರ ನೀವು ಎಲ್ಲ ಸೀಡಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರೋದು ಇದು ಸ್ವಲ್ಪ ನೋಡೋಕ್ಕೆ ಪಂಪ್ಕಿನ್ ಸೀಡ್ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದು ಸ್ಪಾನ್ ಗಾರ್ಡ್ ಸೀಡ್ ಆಗಿರುತ್ತೆ. ಸೊ ಈ ಒಂದು ಸೀಡಲ್ಲಿ ನಿಮಗೆ ಸುತ್ತಲೂ ನೋಡಿದಾಗ ಒಂಥರ ಪೇಪರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸ್ವಲ್ಪ ತೆಳ್ಳಗೆ ಇಲ್ಲಿ ಕೂಡ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂಥರ ತೆಳ್ಳಗೆ ಪೇಪರ್ ಥರ ಬಂದಿರುತ್ತೆ. ಸೊ ಅದನ್ನು ನೀವು ನೋಡಿದ್ರೆ ಇದನ್ನು ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಇರೋದು ಇದು ಬೆಂಡೆ ಬೀಜ ಆಗಿರುತ್ತೆ, ಓಕ್ರಾ ಅಥವಾ ಇದನ್ನು ಲೇಡೀಸ್ ಫಿಂಗರ್ ಅಂತ ಕರೀತಾರೆ. ಸೊ ಇದು ನೋಡೋಕ್ಕೆ ಡಾರ್ಕ್ ಕಲರ್ ಆಗಿರುತ್ತೆ, ಮತ್ತು ಇದ್ರದ್ದು ಟಿಪ್ ಕೂಡ ನೀವು ನೋಡ್ಬೋದು. ಸೊ ಒಂದು ಕಡೆ ಟಿಪ್ ಬಂದಿರುತ್ತೆ ಮತ್ತು ಸ್ವಲ್ಪ ರೌಂಡ್ ಶೇಪಲ್ಲಿ ಇರುತ್ತೆ. ಸೊ ಈ ಥರ ಇದ್ದರೆ ನೀವು ಓಕ್ರಾ ಸೀಡ್ ಅಂತ ಐಡೆಂಟಿಫೈ ಮಾಡ್ಬೋದು. ಮತ್ತು ಹಾಗೆಯೇ ಇದೇ ಥರ ನಿಮಗೆ ಸ್ವಲ್ಪ ಸಿಮಿಲರ್ ಕಾಣುವಂಥದ್ದು ಬ್ಲ್ಯಾಕ್ ಗ್ರಾಮ್ ಕೂಡ ಇರುತ್ತೆ, ಬಟ್ ಅದು ಡಿಫ್ರೆಂಟ್ ಇರುತ್ತೆ. ಸೊ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಆದರೂ ಕೂಡ ನೀವು ಎರಡನ್ನೂ ಕಂಪೇರ್ ಮಾಡಿ ನೋಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಗುತ್ತೆ, ಮತ್ತು ನೀವು ಅದನ್ನು ಈಸಿಯಾಗಿ ನೆನ್ಪಿಟ್ಕೋಬಹುದು. ಮತ್ತು ಹಾಗೆಯೇ ನಿಮಗೆ ಒಂದು ವೇಳೆ ಎಕ್ಸಾಮಲ್ಲಿ ಸ್ವಲ್ಪ ಯಾವುದಾದ್ರೂ ಸ್ಪೆಸಿಮೆನ್ನ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಆಪ್ಷನ್ಸನ್ನು ನೋಡಿಕೊಂಡೆ ಅಲ್ಲಿ ಆನ್ಸರ್ನ ಮಾರ್ಕ್ ಮಾಡ್ಬೋದು. ಸೊ ಒಂದು ವೇಳೆ ನಿಮಗೆ ಈ ಒಂದು ಓಕ್ರಾ ಸೀಡ್ ಇಟ್ಟರೆ ಸೊ ವೆಜಿಟೇಬಲ್ ರಿಲೇಟೆಡ್ ನಿಮಗೆ ಆಪ್ಷನ್ನ ಕೊಟ್ಟಿರ್ತಾರೆ. ಒಂದು ವೇಳೆ ನಿಮಗೆ ಅಲ್ಲಿ ಬ್ಲ್ಯಾಕ್ ಗ್ರಾಮ್ ಇಟ್ಟರೆ ಫೀಲ್ಡ್ ಕ್ರಾಪ್ಸ್ ರಿಲೇಟೆಡ್ ಅಥವಾ ಪಲ್ಸಸ್ ರಿಲೇಟೆಡ್ ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಒಂದು ವೇಳೆ ಯಾವುದಾದ್ರೂ ಸ್ಪೆಸಿಮೆನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಆಪ್ಷನ್ಸ್ ನೋಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಸಿಮೆನ್ ಇದಾಗಿರುತ್ತೆ. ಸೊ ಇದನ್ನು ರಿಚ್ ಗಾರ್ಡ್ ಸೀಡ್ ಅಂತ ಕರೀತಾರೆ, ಅಂದರೆ ಹೀರೆಕಾಯಿ ಬೀಜ ಅಂತ. ಸೊ ಇದು ನೋಡೋಕ್ಕೆ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಮತ್ತು ಹಾಗೆಯೇ ಇದ್ರದ್ದು ಟಿಪ್ ಕೂಡ ನೀವು ಒಂದ್ಸಲ ನೋಡ್ಕೊಳ್ಳಿ ಈ ಥರ ಬಂದಿರುತ್ತೆ. ಮತ್ತು ಹಾಗೆಯೇ ಸೀಡ್ ಸರ್ಫೇಸ್ ಕೂಡ ಅಷ್ಟೊಂದು ಸ್ಮೂತ್ ಇರಲ್ಲ, ರಫ್ ಆಗಿರುತ್ತೆ. ಸೊ ಈ ಥರ ನೀವು ಎಲ್ಲ ಸ್ಪೆಸಿಮೆನ್ನ ರಿಪೀಟ್ ಆಗಿ ನೋಡ್ತಾ ಇದ್ರೆ ನಿಮಗೆ ಈಸಿಯಾಗಿ ನೆನ್ಪುಳಿಯುತ್ತೆ. ಮತ್ತು ನೀವು ಎಕ್ಸಾಮಲ್ಲಿ ಆ ಒಂದು ಕ್ವಶನ್ ಬಂದಾಗ
ಈಸಿಯಾಗಿ ಮಾರ್ಕ್ ಮಾಡಿ ಬರ್ಬೋದು. ಇಲ್ಲಿ ನೀವು ಸಿಮಿಲರ್ ಕಾಣುವಂಥ ಸ್ಪೆಸಿಮೆನ್ ನೋಡ್ಬೋದು. ಅಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಟಿಪ್ ಎರಡರದ್ದು ಟಿಪ್ ಸ್ವಲ್ಪ ಸೇಮ್ ಇರುತ್ತೆ, ಬಟ್ ಕಲರ್ ಆಗಿರ್ಬೋದು ಮತ್ತು ಸರ್ಫೇಸ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಇದೆ. ಮತ್ತು ಹಾಗೆಯೇ ಈ ಒಂದು ಸ್ಪೆಸಿಮೆನ್ ಕೂಡ ನೀವು ನೋಡ್ಬೋದು ವಾಟರ್ ಮೆಲನ್ ಸೀಡ್ ಆಗಿರುತ್ತೆ. ಸೊ ಇದರದ್ದು ಟಿಪ್ ಕೂಡ ಸಿಮಿಲರ್ ಇರುತ್ತೆ, ಬಟ್ ಸೈಜ್ ಆ್ಯಂಡ್ ಶೇಪ್ ಆಗಿರ್ಬೋದು ಮತ್ತು ಕಲರ್ ಆಗಿರ್ಬೋದು ಅದು ಕೂಡ ಡಿಫ್ರೆಂಟ್ ಇದೆ. ಬಟ್ ಈ ಮೂರು ಸ್ಪೆಸಿಮೆನ್ ನೋಡಿದಾಗ ಇದರದ್ದು ಟಿಪ್ ಸ್ವಲ್ಪ ಸಿಮಿಲರ್ ಕಾಣುತ್ತೆ, ಬಟ್ ಬೇರೆ ಎಲ್ಲ ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ. ಸೊ ಇದುವರೆಗೆ ನಾವು ಕೆಲವೊಂದು ಸೀಡ್ ಸ್ಯಾಂಪಲ್ನ ನೋಡ್ಕೊಂಡ್ವಿ, ಮತ್ತು ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಮತ್ತು ಹಾಗೆಯೇ ನಿಮಗೆ ಯಾವುದಾದ್ರು ಸ್ಪೆಸಿಮೆನ್ ಕನ್ಫ್ಯೂಷನ್ ಇದ್ದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಮತ್ತು ಹಾಗೆಯೇ ನಾನು ಕೂಡ ನಿಮಗೆ ಸೀಡ್ನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ, ಮತ್ತು ಅದರದ್ದು ಪಿಕ್ಚರ್ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇವಾಗ ನಿಮಗೆ ಡೆಫಿನೆಟ್ಲಿ ಎಲ್ಲ ಸೀಡ್ ಸ್ಪೆಸಿಮೆನ್ ನೆನಪುಳಿಯುತ್ತೆ. ಸೊ ಇವಾಗ ಈ ವಿಡಿಯೋದಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದೇ ಥರ ನಾವು ನಿಮಗೆ ಎಲ್ಲ ಥರದ್ದು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಇನ್ನೂವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಫ್ಯೂಚರ್ಲಿ ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಿರಿ. ಕೆಲವರು ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿರ್ಬೋದು, ಮತ್ತು ಕೆಲವರು ಮನೆಯಲ್ಲೇ ಕುಂತು ಪ್ರಿಪೇರ್ ಆಗ್ತಿರ್ಬೋದು, ಮತ್ತು ಕೆಲವರು ಫ್ರೀ ವಿಡಿಯೋನ ಅಥವಾ ಫ್ರೀ ಇನ್ಫಾರ್ಮೇಷನ್ನ ನೋಡ್ತಿರ್ಬೋದು. ಬಟ್ ಕೆಲವರಿಗೆ ನಮ್ಮ ಕೋರ್ಸ್ ಬೇಕಂತ ಹೇಳಿದ್ರೆ ಪರಿಚಯ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು ಮನೆಯಲ್ಲೇ ಕುಂತು. ಸೊ ನಮ್ಮ ಕೋರ್ಸಲ್ಲಿ ನಿಮಗೆ ಎಲ್ಲ ಟಾಪಿಕ್ ವೈಸ್ PDF ನೋಟ್ಸ್ ಕೂಡ ಸಿಗುತ್ತೆ, ಪ್ರಿವಿಯಸ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ, ಮತ್ತು ಹಾಗೆಯೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ನಾವು ರೆಡಿ ಮಾಡಿದ್ದೀವಿ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಹಾಗೆಯೇ ಕೆಲವೊಂದು ಮಾರ್ಕ್ ಟೆಸ್ಟ್ ಕೂಡ ಸಿಗುತ್ತೆ, ಮತ್ತು ಈ ಬುಕ್ ಕೂಡ ಸಿಗುತ್ತೆ. ಸೊ ಇಷ್ಟೆಲ್ಲ ಮಟೀರಿಯಲ್ನ ನಾವು ಒಂದೇ ಪ್ರೈಸಲ್ಲಿ ಕೊಡ್ತಾ ಇದ್ವಿ. ಸೊ ಅಮೌಂಟ್ ಕೂಡ ತುಂಬ ಕಡಿಮೆ ಇಟ್ಟಿದ್ವಿ. ಹಾಗಾಗಿ ನೀವು ಇದನ್ನು ಪರಿಚಯ ಮಾಡಿಕೊಂಡು ರೆಫರ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೀ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ನ ಕವರ್ ಮಾಡೋಕ್ಕೆ ಆಗಲ್ಲ, ನಿಮಗೆ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ. ಸೊ ಒಂದೇಳಿ ನೀವು ಕರಿಯರ್ ಬಗ್ಗೆ ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ಸೀರಿಯಸ್ ಆಗಿದ್ದರೆ ಅಟ್ಲೀಸ್ಟ್ ಇಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಏನೂ ಪರವಾಗಿಲ್ಲ. ಬಟ್ ಯಾರು ಇನ್ನೂವರೆಗೆ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವಾಗಾದರೂ ನಮ್ಮ ಕೋರ್ಸ್ನ ಪರಿಚಯ ಮಾಡಿಕೊಂಡು ಪ್ರಿಪೇರ್ ಆಗಿ. ಸೊ ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಎಲ್ಲ ಮಟೀರಿಯಲ್ನ ಅಥವಾ ಎಲ್ಲ ಇನ್ಫಾರ್ಮೇಷನ್ನ ನಾವು ಆ ಒಂದು ಕೋರ್ಸಲ್ಲಿ ಆ್ಯಡ್ ಮಾಡಿದ್ವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಇವ್ರದ್ದು ಫಸ್ಟ್ ಕಮೆಂಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಯಾವ ಥರ ನೀವು ಪರಿಚಯ ಮಾಡ್ಕೋಬೇಕಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಹೇಳಿದ್ದೀನಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ, ಸಿಗೋಣ ಆದಷ್ಟು ಬೇಗ ಇಂದ್ರಲ್ಲಿ. ಟೇಕ್ ಕೇರ್.